ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ಬೆನ್ನಲ್ಲೇ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗುತ್ತೆ. ಲಕ್ಕುಂಡಿಯಲ್ಲಿ ತೀವ್ರಗೊಂಡಿದೆ ನಿಧಿ ಅಡಗಿರುವಂತಹ ನಿರೀಕ್ಷೆ. ಕಳೆದ 9 ದಿನಗಳಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ಉತ್ಖನನಕ್ಕೆ ಬಿಡುವು ನೀಡಿ ಡಿಸಿ ಸಿಎನ್ ಶ್ರೀಧರ್ ಈಗ ಆದೇಶವನ್ನ ನೀಡಿದ್ದಾರೆ. ಉತ್ಖನನ ಕಾರ್ಯಕ್ಕೆ ಪ್ರತಿ ಭಾನುವಾರವೂ ಬಿಡುವಿಗೆ ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಲಕ್ಕುಂಡಿಯ ಶ್ರೀಕೋಟೆ ವೀರಭದ್ರೇಶ್ವರ ದೇವಾಲಯ ಅಂಗಳದಲ್ಲಿ ನಡೀತಾ ಇದ್ದಂತಹ ಉತ್ಖನನ ಕಾರ್ಯ ಕಳೆದ 9 ದಿನಗಳಿಂದ ಈ ಉತ್ಖನನ ಕಾಮಗಾರಿ ಮುಂದುವರಿತಿತ್ತು. ಈಗ ಪುರಾತತ್ವ ಇಲಾಖೆ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಇದು. ಕಳೆದ 9 ದಿನಗಳಲ್ಲಿ ಅನೇಕ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದೆ. 9 ದಿನಗಳ ಕಾಲ ಸುಮಾರು 35 ಜನ ಕಾರ್ಮಿಕರಿಂದ ಕಾಮಗಾರಿ ನಡೆದಿದೆ. ಇವತ್ತು ಉತ್ಖನನ ಕಾರ್ಯಕ್ಕೆ ಬಿಡುವು ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಡಿಸಿ ಸಿಎನ್ ಶ್ರೀಧರ್ ಗದಗ ಡಿಸಿ ಹಾಗೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕಾರ್ಮಿಕರ ಹಿತದೃಷ್ಟಿಯಿಂದ ಆದೇಶವನ್ನು ಹೊರಡಿಸಿದ್ದಾರೆ. ಉತ್ಖನನ ಕಾರ್ಯಕ್ಕೆ ಪ್ರತಿ ಭಾನುವಾರವೂ ಕೂಡ ಬಿಡುವನ್ನು ನೀಡಬೇಕು ಅನ್ನೋದಾಗಿಯೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು 10 ಅಳತೆಯಲ್ಲಿ ನಡೀತಾ ಇದ್ದಂಥ ಉತ್ಖನನ ಕಾರ್ಯಕ್ಕೆ ಕೇಂದ್ರ ಸರ್ಕಾರವು ಕೂಡ ಅನುಮತಿಯನ್ನು ನೀಡುತ್ತೆ. ಹಾಗಾಗಿ ಜನವರಿ 16ರಿಂದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಆದರೆ ಇಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಕೂಡ ವಿಶ್ರಾಂತಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಜನವರಿ 25 ಅಂದರೆ ಇವತ್ತು ಕಾರ್ಮಿಕರಿಗೆ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಜನವರಿ 26 ಅಂದರೆ ನಾಳೆ ಗಣರಾಜ್ಯೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ರಜೆಯನ್ನು ನೀಡಬೇಕಾ ಬೇಡವಾ ಅನ್ನೋದು ಕೂಡ ಇನ್ನು ಬಾಕಿ ಇದೆ. ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ರಜೆಯ ಕುರಿತು ಘೋಷಣೆಯನ್ನು ಮಾಡಲಾಗುತ್ತೆ. ಅಷ್ಟರಲ್ಲಿ ಮಂಜೂರು ಕಟಿಂಗ್ ಐತಿ. ಅಷ್ಟರಲ್ಲಿ ಮಂಜೂರು ಕಟಿಂಗ್ ಐತಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ. ಫಾರೂಕ್, ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ ಕಾರ್ಯ ನಿರಂತರವಾಗಿ ಸಾಗ್ತಾ ಇತ್ತು. ಆದರೆ ಇವತ್ತು ಬ್ರೇಕ್ ಬಿದ್ದಿದೆ. ಯಾವ ರೀತಿಯಾಗಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ? ಹೌದು ದಿವ್ಯದಾಸ್, ಏನಂದ್ರೆ ಗದಗ ಜಿಲ್ಲೆಯ ಲಕ್ಕುಂಡಿ ಐತಿಹಾಸಿಕ ಸ್ಥಳದಲ್ಲಿ ನಿಧಿಯನ್ನು ಪತ್ತೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯ ಕೂಡ ಸರ್ಕಾರದಿಂದ ಕೈಗೊಂಡಿದ್ರು. ಆದರೆ ಉತ್ಖನನ ಕಾರ್ಯ ಕೈಗೊಂಡ ನಂತರ ಲಕ್ಕುಂಡಿಗೆ ಒಂದು ರೀತಿ ಪ್ರಸಿದ್ಧಿ ಕೊಡಿತು. ಯಾಕಂದ್ರೆ ದೇಶಿಗರಲ್ಲದೆ ವಿದೇಶಿಗರು ಸಹ ಅಲ್ಲಿ ಒಂದು ರೀತಿ ಪ್ರೇಕ್ಷಣೆಗಾಗಿ ಬರ್ತಾ ಇದ್ರು. ಅಂದ್ರೆ ಉತ್ಖನನ ಕಾರ್ಯ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ವೀಕ್ಷಣೆ ಮಾಡ್ಲಿಕ್ಕಾಗಿ. ಹಾಗಾಗಿ ಕಳೆದ 9 ದಿನಗಳಿಂದ ಏನು ಪುರಾತತ್ವ ಇಲಾಖೆ ಹಾಗೂ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನೇತೃತ್ವದಲ್ಲಿ ಏನು 9 ದಿನಗಳಿಂದ ಉತ್ಖನನ ಕಾರ್ಯ ನಡೀತದೆ. ಈ 9 ದಿನಗಳಲ್ಲಿ ಕೆಲವೊಂದಿಷ್ಟು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದೆ. ಆದ್ರೆ ಇವತ್ತು ಭಾನುವಾರ ಇರೋದ್ರಿಂದ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ಏನು ಸುಮಾರು 9 ದಿನಗಳಿಂದ 30ರಿಂದ 35 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಅವ್ರಿಗೆ ಒಂದು ಬಿಡುವು ಬೇಕು ಅನ್ನೋ ಉದ್ದೇಶದಿಂದ ಗದಗಿನ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಇವತ್ತು ರಜೆಯನ್ನ ಘೋಷಣೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ಕಾರ್ಮಿಕರ ಹಿತದೃಷ್ಟಿಯಿಂದ ಇವತ್ತಿನ ಈ ಭಾನುವಾರ ರಜೆ ಅಂತ ಘೋಷಣೆ ಮಾಡಲಾಗಿದೆ. ದಿವ್ಯದಾಸ್, ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.